ನಿನಗಾಗಿ ಭಾಗ 137. ಇಬ್ಬರು ಒಬ್ಬರನ್ನೊಬ್ಬರು ಮುತ್ತುಗಳನ್ನು ಕೊಟ್ಟಿಕೊಂಡು ಮುದ್ದಾಡಿಕೊಳ್ಳುತ್ತಿದ್ದಾರೆ. ಅವನಂತೂ ಅವಳ ತುಟಿಗಳನ್ನು ಬಿಡುವ ಮಾತೇ ಇಲ್ಲ. ಅವಳ ಬಾಯಲ್ಲಿ ಇರುವುದನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳುತ್ತಿದ್ದಾನೆ. ಅವನ ನಾಲಿಗೆಯನ್ನು ಸಂಪೂರ್ಣವಾಗಿ ಅವಳ ಬಾಯೊಳಗೆ ಆಟ ಆಡಿಸುತ್ತಿದ್ದಾನೆ. ಇದೆಲ್ಲ ಹೊಸದು ಪವಿತ್ರಳಿಗೆ. ಆದರೂ ಕೂಡ ಅವಳು ಅವನನ್ನು ಎನ್ಕರೇಜ್ ಮಾಡುತ್ತಿದ್ದಾಳೆ. ಅಂದರೆ ಅವನು ಮಾಡುವ ಕ್ರಿಯೆಗೆ ಸಪೋರ್ಟ್ ಮಾಡುತ್ತಿದ್ದಾಳೆ. ಯಾವುದೇ ಕಾರಣಕ್ಕೂ ಬೇಸರ ಮಾಡಿಕೊಳ್ಳುತ್ತಿಲ್ಲ. ಅವನು ಇನ್ನೂ ಗಟ್ಟಿಗೊಳಿಸಿದ ಅವಳ ಸೊಂಟವನ್ನು. ಇವಳು ಕೂಡ ಅವನ ಕೂದಲನ್ನು ತನ್ನ 2 ಕೈಗಳಿಂದ ಹಿಡಿದುಕೊಂಡಿದ್ದಾಳೆ. ನಂತರ ಆ ಕೈಗಳು ಅವನ ವಿಶಾಲವಾದ ಎದೆಗಳ ಮೇಲೆ ಹೋಯಿತು. ನಂತರ ಅವನು ಅವಳ ಕತ್ತುಗಳಿಗೆ ಮತ್ತು ಎದೆಗಳಿಗೆ ಮುತ್ತುಗಳನ್ನು ಕೊಡುತ್ತಿದ್ದಾನೆ. ಅವಳು ಬೀಳುವುದರಲ್ಲಿದ್ದಳು. ಆಗ ಅವನು ಅವಳನ್ನು ತನ್ನ ಕೈಯ ಸಹಾಯದಿಂದ ಹಿಡಿದುಕೊಂಡ. ಇದು ಅವರಿಗೆ ಒಬ್ಬರಿಗೊಬ್ಬರು ಮುತ್ತು ಕೊಡಲು ಮುದ್ದಿಸಲು ಸಮಯ ಸಿಕ್ಕರೆ ಸಾಕು. ನಂತರ ಅವನು ಅವಳ ಎದೆಗಳ ಮೇಲೆ ತನ್ನ ಕೈಯನ್ನು ಇಡಲು ಮುಂದಾದ. ಆಗ ಯಾರೋ ಬಾಗಿಲನ್ನು ಜೋರಾಗಿ ತಟ್ಟುತ್ತಿದ್ದಾರೆ. ಪ್ರೀತಿ ಮತ್ತು ಕಾಮದ ಆನಂದದ ತುದಿಯಲ್ಲಿ ಇದ್ದ ಅವರಿಬ್ಬರನ್ನು ದೂರ ಮಾಡುವುದು ತುಂಬ ಕಷ್ಟ. ಏಕೆಂದರೆ ಅವರಿಬ್ಬರು ಒಂದು ಹೊಸ ಜೀವನದ ಹೊಸ ಬದುಕಿನ ಕನಸನ್ನು ಕಾಣುತ್ತಿದ್ದಾರೆ. ಇಲ್ಲಿಯವರೆಗೂ ಅವನು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಅಂತ ಸ್ವಲ್ಪ ಕ್ಷಣಗಳ ಮುಂದೆ ಹೇಳಿದ್ದ. ಅವಳು ಬಂದ ತಕ್ಷಣ ಹೊಸ ಜೀವನದ ತಮ್ಮ ಬದುಕಿನ ಆಸೆಯನ್ನು ಅವಳ ಕಣ್ಣುಗಳಲ್ಲಿ ನೋಡುತ್ತಿದ್ದಾನೆ. ಈ ರೀತಿ ಇಬ್ಬರು ರೊಮ್ಯಾನ್ಸ್ ಮಾಡಬೇಕಾದಾಗ ಅವಳು ಕಣ್ಣನ್ನು ತೆಗೆದಿದ್ದರೆ ಅವನಿಗೆ ಚಂದ ಅಂತ ಅನಿಸುತ್ತದೆ. ಬಾಗಿಲನ್ನು ಅವರು ಎಷ್ಟು ಜೋರಾಗಿ ಹೊಡೆದರೂ ಕೂಡ ಇವರಿಬ್ಬರು ಇವರ ಕೆಲಸದಲ್ಲಿ ನಿರತರಾಗಿದ್ದಾರೆ. ಕೊನೆಗೆ ಅವಳು ಬಾಗಿಲನ್ನು ತೆಗೆಯುತ್ತೇನೆ ಅಥವಾ ಎಲ್ಲಾದರೂ ಅವಿತುಕೊಳ್ಳೋಣ ಅಂತ ಪ್ರಯತ್ನ ಮಾಡುತ್ತಾಳೆ. ಆದರೆ ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ನನ್ನನ್ನು ಬಿಟ್ಟು ಒಂದೇ ಒಂದು ಕ್ಷಣ ಕೂಡ ಹೋಗಬೇಡ. ನೀನು ಹೋದರೆ ನಾನು ನಿಜವಾಗಲೂ ಉಸಿರಾಡುವುದಿಲ್ಲ. ಈ ಪ್ರಪಂಚ ಬಿಟ್ಟು ಹೋಗುತ್ತೇನೆ. ನನಗೆ ನಿನ್ನನ್ನು ಬಿಟ್ಟು ಯಾರೂ ಇಲ್ಲ. ನನಗೆ ನೀನೇ ಎಲ್ಲ. ನೀನೇ ನನ್ನ ದೇವತೆ ಅಂತ ಅವಳನ್ನು ತಬ್ಬಿಕೊಂಡ. ಅವಳು ಬಲವಂತವಾಗಿ ಅವನ ಅಪ್ಪುಗೆಯನ್ನು ಬಿಡಿಸಿಕೊಂಡಳು. ಹೋಗಿ ಬಾಗಿಲನ್ನು ತೆಗೆ ಅಂತ ಅವನಿಗೆ ಸನ್ನೆ ಮಾಡಿ ಅವಳು ಅಲ್ಲೇ ಅವಿತುಕೊಂಡು ಕುಳಿತಳು. ಅವನು ನಿಧಾನವಾಗಿ ಹೋಗಿ ಬಾಗಿಲನ್ನು ತೆಗೆದಾಗ ಎದುರುಗಡೆ ಅವನ ಗೆಳೆಯರು ಇದ್ದರು. ನಿನ್ನನ್ನು ಎಲ್ಲೆಲ್ಲಿ ಹುಡುಕುವುದು ನಮಗೆ ಭಯವಾಗಿ ಬಿಟ್ಟಿತ್ತು. ಸ್ವಲ್ಪ ಸಮಯಕ್ಕಿಂತ ಮುಂಚೆ ನಾನು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಪವಿತ್ರ, ಇಲ್ಲವಾದರೆ ಅಂತ ಅಳುತ್ತಿದ್ದೆ. ನಮಗೆ ಭಯವಾಯಿತು. ನೀನು ಒಬ್ಬನೇ ರೂಮಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ನಾವುಗಳು ನಮ್ಮನ್ನು ಎಂದು ಕ್ಷಮಿಸಿಕೊಳ್ಳುತ್ತಿರಲಿಲ್ಲ. ಪ್ರತಿಯೊಬ್ಬರೂ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸಮಾಧಾನ ಮಾಡಿದರೆ ಅವನ ಮುಖದಲ್ಲಿ ಮೊದಲಿದ್ದ ಭಯ ಆಗಲಿ ನೋವಾಗಲಿ ಇರಲಿಲ್ಲ. ಒಂದು ಫ್ರೀಯಾಗಿ ಖುಷಿಯಾಗಿದ್ದ ಮುಖ ಅರಳಿತ್ತು. ಅದನ್ನು ನೋಡಿ ಒಬ್ಬ ಹೇಳಿದ, ನಿನ್ನ ಹುಡುಗಿ ಇಷ್ಟು ಬೇಗ ಸಿಕ್ಕಿದಳ? ವಿಡಿಯೋ ಕಾಲ್ ಮಾಡಿ ಮಾತನಾಡಿದ? ಅಥವಾ ಅವಳು ಕೂಡ ನಿನ್ನನ್ನು ಪ್ರೀತಿಸುತ್ತಾಳಾ? ಅಲ್ಲಿ ಇದ್ದವರೆಲ್ಲ ಇವನಿಗೆ ಏನೋ ಆಗಿದೆ ಅಂತ ಕೇಳಿದಾಗ, ಇಲ್ಲ ನೋಡಿ, ಅವನು ಫಸ್ಟು ಎಷ್ಟು ದುಃಖದಲ್ಲಿದ್ದ, ಈಗ ಎಷ್ಟು ಖುಷಿಯಾಗಿ ನಾರ್ಮಲ್ ಆಗಿ ನಮ್ಮ ರೀತಿ ಇದ್ದಾನೆ. ಈ ಮಧ್ಯದಲ್ಲಿ ಏನೋ ಆಗಿದೆ, ಅದು ಮಾತ್ರ ಸತ್ಯ ಅಂತ ಹೇಳಿ ರೂಮನ್ನೆಲ್ಲ ಹುಡುಕಿದ. ಆದರೂ ಅವನಿಗೆ ಯಾರೂ ಸಿಗಲಿಲ್ಲ. ರೂಮಿನಲ್ಲಿ ಯಾರೋ ಇರುವ ವಿಷಯ ಮಾತ್ರ ಅವನಿಗೆ ತಿಳಿಯಿತು. ಏಕೆಂದರೆ ಇವನ ತಲೆ ಕೂದಲು ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ. ಅವನು ತನ್ನ ಕೂದಲನ್ನು ಯಾರ ಕೈಯಲ್ಲೂ ಮುಟ್ಟಲು ಬಿಡುವುದಿಲ್ಲ. ಕೆಟ್ಟ ಕೋಪ ಬರುತ್ತದೆ. ಅವನು ಹಾಕಿದ್ದ ಬಟನ್ ಆಲ್ಮೋಸ್ಟ್ ತೆಗೆದಿದೆ. ಕೂದಲನ್ನು ತೆಗೆದರು. ಅವನ ಶರ್ಟ್ ಮೇಲೆ ಇತ್ತು ದಪ್ಪನೆಯ ಕೂದಲು. ಅದು ಹುಡುಗಿಯ ಕೂದಲು. ಆಗ ಅವರಿಗೆ ಕನ್ಫರ್ಮ್ ಆಯಿತು, ಇಲ್ಲಿ ಇವನು ಯಾರದೋ ಜೊತೆ ರೊಮ್ಯಾನ್ಸ್ ಮಾಡುತ್ತಿದ್ದಾನೆ ಅಂತ. ಕೊನೆಗೆ ಅವರೆಲ್ಲ ರೂಮನ್ನು ಹುಡುಕಿದಾಗ ಪವಿತ್ರ ಸಿಕ್ಕೇ ಬಿಟ್ಟಳು. ಕೊನೆಗೆ ಪ್ರಜ್ವಲ್ ಅವಳ ಬಳಿ ಹೋಗಿ, ಸಾರಿ, ಬೇಸರ ಮಾಡಿಕೊಳ್ಳಬೇಡ, ಇವರೆಲ್ಲ ನನ್ನ ಗೆಳೆಯರು. ಇವರುಗಳು ಅದೇ ರೀತಿ, ನಾನು ಇಲ್ಲ ಅಂದರೆ ಇದೆ ಅಂತ, ಇದೆ ಅಂದರೆ ಇಲ್ಲ ಅಂತ ಹೇಳುತ್ತಾರೆ. ನನ್ನನ್ನು ನಂಬುವುದಿಲ್ಲ ಅಂತ ಅವಳ ಕೈಯನ್ನು ಹಿಡಿದುಕೊಂಡ. ಅವಳಿಗೆ ಸ್ವಲ್ಪ ಮುಜುಗರವಾಯಿತು ಅವರನ್ನೆಲ್ಲ ನೋಡಿ. ಆಗ ಇವರೆಲ್ಲ
ತುಂಬ ಒಳ್ಳೆಯವರು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್. ಯಾರೂ ಕೂಡ ನಿನ್ನ ವಿಷಯವನ್ನು ಇಲ್ಲಿ ಯಾರಿಗೂ ಹೇಳುವುದಿಲ್ಲ. ನೀನು ಧೈರ್ಯವಾಗಿ ಇರಬಹುದು ಅಂತ ಹೇಳಿದ. ಆಗ ಅವನ ಗೆಳೆಯರು ಜೋರಾಗಿ ನಕ್ಕರು. ಅವಳು ತುಂಬ ಭಯದಲ್ಲೇ ನಕ್ಕಳು. ಅದನ್ನು ನೋಡಿ ಅವರೆಲ್ಲ, ನೀವು ಹೆದರಬೇಡಿ, ನಾವು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಇಂದಿನಿಂದ ನೀವು ನಮಗೆ ತಂಗಿ. ಇವನು ಕಷ್ಟಪಟ್ಟು ತುಂಬ ಇಷ್ಟಪಟ್ಟಿದ್ದಾನೆ. ನಿಮ್ಮನ್ನು ಜೀವನದಲ್ಲಿ ಇಷ್ಟಪಟ್ಟಿರುವುದು ಅವನು ಮಾಡಿರುವ ಒಂದೇ ಒಂದು ಒಳ್ಳೆಯ ಕೆಲಸ, ಅಂದರೆ ನಿಮ್ಮನ್ನು ಪ್ರೀತಿ ಮಾಡಿರುವುದು. ಎಂದಿಗೂ ಕೂಡ ನಾನು ಸಾರಿ ನಾವುಗಳು ನೀವಿಬ್ಬರು ದೂರ ಆಗಲು ಬಿಡುವುದಿಲ್ಲ. ಆದರೂ ಕೂಡ ಅವಳು ಅವನ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದಾಳೆ. ಸ್ವಲ್ಪ ಅವಳಿಗೆ ಮುಜುಗರ ಜೊತೆ ಭಯ ಆಗುತ್ತಿದೆ. ಈ ರೀತಿಯ ಸಂದರ್ಭಗಳನ್ನು ಅವಳು ಜೀವನದಲ್ಲಿ ಫೇಸ್ ಮಾಡಿರಲಿಲ್ಲ. ಯಾವಾಗಲೂ ಅಪ್ಪ ಅಮ್ಮನ ಮುದ್ದಿನ ಮಗಳು. ಸ್ಕೂಲ್ ಕಾಲೇಜಿನಲ್ಲಿ ಚೆನ್ನಾಗಿ ಓದುತ್ತಿದ್ದಳು. ಪ್ರತಿ ಸಮಯದಲ್ಲೂ ಅವಳಿಗೆ ಒಂದು ರೀತಿ ಕಂಫರ್ಟ್ ಇತ್ತು. ಅವಳು ತುಂಬ ಬಿಳಿಚಿಕೊಂಡಿದ್ದಾಳೆ. ಅದನ್ನು ನೋಡಿದ ಕೆಲವರು ಅವಳ ಗೆಳೆಯರು ಅವರಿಗೆ, ಫ್ರೀ ಬಿಡಿ, ನಾವು ಹೋಗೋಣ. ಒಬ್ಬ ಹೇಳಿದ, ಪ್ರಜ್ವಲ್, ಹೇಗಿದ್ದರೂ ಇವರು ನಿನ್ನ ಹೆಂಡತಿಯಲ್ಲವೇ? ಬೆಡ್ರೂಮ್ಗೆ ಕರೆದುಕೊಂಡು ಹೋಗಬಹುದಿತ್ತು. ಈ ಸ್ಟೋರ್ ರೂಮ್ಗೆ ಏಕೆ ಕರೆದುಕೊಂಡು ಬಂದೆ? ಆಗ ಪ್ರಜ್ವಲ್ ವಿಚಿತ್ರವಾಗಿ ಅವನನ್ನು ನೋಡಿದ. ಅಂದರೆ ಈ ಸ್ಟೋರ್ ರೂಮಿನಲ್ಲಿ ತುಂಬ ಸಾಮಾನುಗಳಿವೆ. ನಿನ್ನ ಕೆಲಸದವರು ದಿನಕ್ಕೆ 10 ಬಾರಿ ಇಲ್ಲಿ ಬರುತ್ತಾರೆ. ಇವರು ಇದ್ದರೆ ಡೇಂಜರ್. ನಿನ್ನ ಹೆಂಡತಿ ಅಂತ ಗೊತ್ತಾದರೆ ನಿನ್ನ ಮನೆಯವರು ಸುಮ್ಮನೆ ಬಿಡುವುದಿಲ್ಲ. ಇವರು ಇಲ್ಲಿ ಎಷ್ಟು ಸಮಯ ಇದ್ದರೆ ಅಷ್ಟು ಡೇಂಜರ್. ನಮ್ಮ ಜೊತೆ ಕಳಿಸಿಬಿಡು, ನಾವು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇವೆ ಅಂತ ಹೇಳಿದರು. ಆಗ ಪವಿತ್ರ ಒಪ್ಪಲಿಲ್ಲ. ನಾನು ಇದ್ದರೂ ಹೋದರೂ ಇವರ ಜೊತೆ ನಾನು ಯಾರ ಮನೆಗೂ ಬರುವುದಿಲ್ಲ ಅಂತ. ಪ್ರಜ್ವಲ್ ಕೂಡ ಅದೇ ರೀತಿ ಹೇಳಿದ. ಪವಿತ್ರಳನ್ನು ಬಿಟ್ಟು ಒಂದೇ ಒಂದು ಕ್ಷಣ ನನ್ನ ಕೈಯಲ್ಲಿ ಇರಲು ಸಾಧ್ಯವಿಲ್ಲ ಅಂತ. ಅಲ್ಲಿ ಇದ್ದ ಒಬ್ಬ ಬುದ್ಧಿವಂತ ಗೆಳೆಯ ಹೇಳಿದ, ಅಯ್ಯೋ ದಡ್ಡ, ನೀವಿಬ್ಬರು ಜೀವನ ಪರ್ಯಂತ ಶಾಶ್ವತವಾಗಿ ಒಟ್ಟಿಗೆ ಇರಲಿ, ದೂರ ಆಗಬಾರದು ಅಂತ. ಸ್ವಲ್ಪ ಸಮಯದವರೆಗೆ ಅಥವಾ ಸ್ವಲ್ಪ ದಿನಗಳವರೆಗೆ ನಮ್ಮ ಮನೆಯಲ್ಲಿ ಇವಳು ಇರಲಿ, ಕರೆದುಕೊಂಡು ಹೋಗುತ್ತೇವೆ ಅಂತ ಹೇಳಿದ್ದು. ನಿಮ್ಮಿಬ್ಬರನ್ನು ದೂರ ಮಾಡಲು ಅಲ್ಲ. ಇಲ್ಲಿ ಇವಳೇನಾದರೂ ಸಿಕ್ಕಿ ಹಾಕಿಕೊಂಡರೆ ನಿಮ್ಮ ಅಪ್ಪ ಅಮ್ಮ ಅಥವಾ ಅಕ್ಕ ತಂಗಿಯರ ಕೈಗೆ ಮುಗಿದು ಹೋಯಿತು. ನೀನು ಮದುವೆ ಆಗುತ್ತೀಯಲ್ಲ ಹುಡುಗಿ, ದೊಡ್ಡ ರಾಕ್ಷಸಿ. ಅವರಪ್ಪ ದೊಡ್ಡ ರೌಡಿಸಮ್ ನಡೆಸುತ್ತಾನೆ. ಅವನ ಕೆಲಸವೇ ಅದು. ಏನಾದರೂ ಇವಳು ನನ್ನ ಸವತಿ ಅಂತ ತಿಳಿದು ಬಿಟ್ಟರೆ ಮುಗಿದು ಹೋಯಿತು. ನಿನ್ನ ವಿಷಯ ಬಿಡು, ನಿನ್ನ ಕರ್ಮ. ಈ ಮನೆಯಲ್ಲಿ ಹುಟ್ಟಿದ್ದೀಯ. ಆದರೆ ನಿನ್ನನ್ನು ನಂಬಿಕೊಂಡು ಬಂದಾಳಲ್ಲ ಪವಿತ್ರಾಗೆ ನಿಜವಾಗಲೂ ಭಯವಾಯಿತು. ಕಣ್ಣುಗಳಿಂದ ನೀರು ಬರುತ್ತಿತ್ತು. ಇವರೆಲ್ಲ ವಿಕ್ರಮ್ ಮನೆಯವರಿಗಿಂತ ತುಂಬ ಕೆಟ್ಟವರು. ನಾನು ಹೇಗೆ ಇವನನ್ನು ಹುಡುಕಿಕೊಂಡು ಬಂದೆ ಅಂತ. ಇಲ್ಲಿ ಬಂದ ತಕ್ಷಣ ನನಗೆ ಪ್ರಜ್ವಲನನ್ನು ಬಿಟ್ಟು ದೂರ ಹೋಗಲು ಆಗುತ್ತಿಲ್ಲ. ಅವನ ಮೇಲೆ ಪ್ರೀತಿ ಇದೆಯಾ, ಕಾಮ ಇದೆಯಾ ತಿಳಿಯುತ್ತಿಲ್ಲ. ಅವನ ಹತ್ತಿರ ಇನ್ನೂ ಹತ್ತಿರ ಹೋಗಬೇಕು ಅಂತ ಅನಿಸುತ್ತದೆ. ಪ್ರತಿಕ್ಷಣ ಅವನ ದೇಹ ನನ್ನ ದೇಹ ಒಟ್ಟಿಗೆ ಅಂಟಿಕೊಂಡಿರಬೇಕು ಅಂತ ಅನಿಸುತ್ತದೆ. ಆ ಪ್ರಯತ್ನದಲ್ಲೇ ಇರಬೇಕು. ಇಲ್ಲಿ ನೋಡಿದರೆ ಇವರು ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳುತ್ತಾರೆ. ಆಗ ಅವಳು ಸಡನ್ನಾಗಿ ಯೋಚನೆ ಮಾಡಿದಳು. ನನ್ನ ಅಪ್ಪ ನಿಮ್ಮ ಜೊತೆ ಬಂದಿದ್ದರು, ಅವರು ಎಲ್ಲಿ ಅಂತ ಕೇಳಿದಳು. ಅವರು ಹೊರಗಡೆ ಸೇಫಾಗಿ ಇದ್ದಾರೆ, ಅವರಿಗೆ ಹೇಳೇ ಬಂದಿದ್ದು ಅಂತ ಅಂದ. ಪವಿತ್ರಳನ್ನು ಮೊದಲ ಬಾರಿ ಕೇಳಿದ, ನೀನು ಯಾರ ಜೊತೆ ಬಂದಿದ್ದೀಯಾ ಅಂತ. ಅವಳು, ನಾನು ನನ್ನ ಗೆಳತಿ ಮತ್ತು ನಮ್ಮ ಡ್ರೈವರ್ ಅಂಕಲ್ ಜೊತೆ ಬಂದಿದ್ದೇನೆ ಅಂದಾಗ, ಅದರಲ್ಲಿ ನಿನ್ನ ಅಪ್ಪನನ್ನು ಕೂರಿಸಿಕೊಂಡು ನೀನು ಊರಿಗೆ ಹೊರಟು ಹೋಗು, ನಾನು ಇವರನ್ನೆಲ್ಲ ಮ್ಯಾನೇಜ್ ಮಾಡಿ ಬರುತ್ತೇನೆ ಅಂದಾಗ ಅವಳು ಅದಕ್ಕೆ ಒಪ್ಪಲಿಲ್ಲ. ಅಪ್ಪನನ್ನು ಬೇಕಾದರೆ ಊರಿಗೆ ಕಳಿಸುತ್ತೇನೆ, ಅಮ್ಮನ ಜೊತೆಗಿರಲಿ, ನನ್ನ ಗೆಳತಿ ಮತ್ತು ನಾನು ಇಲ್ಲೇ ಇರುತ್ತೇವೆ. ಆಗ ಅಲ್ಲಿ ಇದ್ದ ಒಬ್ಬ ಗೆಳೆಯ, ಹೌದು, ನಮ್ಮ ಮನೆಯಲ್ಲಿ ಇರಲಿ. ಅವಳು ನನಗೆ ತಂಗಿ ಸಮಾನ. ನನಗೆ 2 ತಂಗಿಯರು ಇದ್ದಾರೆ. ಅವರ ಜೊತೆ ನೀವು ಆರಾಮವಾಗಿ ಟೈಮ್ ಪಾಸ್ ಮಾಡಬಹುದು, ಬನ್ನಿ ಅಂತ ಹೇಳಿದ. ಪ್ರಜ್ವಲ್ಗೆ ಬೇರೆ ಅವರ ಮನೆಗೆ ಅವಳನ್ನು ಕಳಿಸಲು ಇಷ್ಟವಿಲ್ಲ. ಅವನ ಗೆಳೆಯರು ಒಳ್ಳೆಯವರಾದರೂ ಕೂಡ ಅವರ ಅಪ್ಪ ಅಮ್ಮ ದುಡ್ಡಿಗಾಗಿ ಇವಳು ನನ್ನ ಹೆಂಡತಿ ಅಂತ ನನ್ನ ಅಪ್ಪ ಅಮ್ಮನಿಗೆ ಹೇಳಿದರೆ ಮುಗಿದು ಹೋಯಿತು. ಅವನು ಹೇಳಿದ, ನಾನು ಬರಬಹುದಾ ನಿಮ್ಮ ಮನೆಗೆ ಅಂತ. ಆಗ ಅವರೆಲ್ಲ, ಯಾವಾಗ ಬೇಕಾದರೂ ಬರಬಹುದು,
ನೀನು ಬಂದರೆ ವಿಷಯ ಒಂದೇ ಒಂದು ಕ್ಷಣದಲ್ಲಿ ನಿನ್ನ ಅಪ್ಪ ಅಮ್ಮನಿಗೆ, ನನ್ನ ಅಪ್ಪ ಅಮ್ಮನಿಗೆ ಹೇಳಿಬಿಡುತ್ತಾರೆ. ಆಗ ಅವನು, ಪ್ಲೀಸ್ ಪವಿತ್ರ, ಇಂದು ಮಾತ್ರ ಇರು, ನಾನು ಏನಾದರೂ ಡಿಸೈಡ್ ಮಾಡುತ್ತೇನೆ. ನಾವಿಬ್ಬರು ಈ ದೇಶವನ್ನು ಬಿಟ್ಟು ಹೊರಟು ಹೋಗೋಣ. ಈ ಊರಿನಲ್ಲಿ ನನ್ನ ಅಪ್ಪ ಅಮ್ಮನ ಆರ್ಭಟ ನಡೆಯಬಹುದು, ಆದರೆ ಬೇರೆ ಊರಿನಲ್ಲಿ ನಡೆಯುವುದಿಲ್ಲ. ಪ್ಲೀಸ್, ನನ್ನ ಬ್ಯಾಕ್ಗ್ರೌಂಡ್ ಇಷ್ಟು ಕೆಟ್ಟದಾಗಿದೆ ಅಂತ ಬೇಸರ ಮಾಡಿಕೊಳ್ಳಬೇಡ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನಾನು ಅಪ್ಪಿತಪ್ಪಿ ಇಲ್ಲಿ ಹುಟ್ಟಿದ್ದೇನೆ ಅಂತ ಅವಳ ಕಾಲ ಕೆಳಗಡೆ ಕುಳಿತುಕೊಂಡ. ಅದನ್ನು ನೋಡಿದ ಅಲ್ಲೇ ಇದ್ದ ಎಲ್ಲರೂ ಆಶ್ಚರ್ಯದಿಂದ ಪ್ರಜ್ವಲ್ನನ್ನು ನೋಡುತ್ತಿದ್ದಾರೆ. ಶ್ರೀಮಂತರ ಮನೆ ಹುಡುಗ, ಅವನೇನು ಡೌನ್ ಟು ಅರ್ತ್ ಅಲ್ಲ ಅಷ್ಟೊಂದು, ಕೇವಲ ಪವಿತ್ರಳ ವಿಷಯದಲ್ಲಿ. ಪವಿತ್ರಳ ಜೊತೆ ಮಾತ್ರ ಡೌನ್ ಟು ಅರ್ತ್. ತುಂಬ ಜಂಬ ತಾನೆ, ಎಲ್ಲ ದೊಡ್ಡವನು ಅನ್ನುವ ಭಾವನೆ ಅವನಿಗೆ ತುಂಬ ಇತ್ತು. ಪವಿತ್ರಳ ಸಹವಾಸ ಮಾಡಿದ ಮೇಲೆ ಅದೆಲ್ಲ ಕಡಿಮೆ ಆಗಿರಬಹುದು ಅಂತ ಅಲ್ಲಿ ಇದ್ದವರು ಅಂದುಕೊಂಡರು. ಅವರಿಗೆ ಆಶ್ಚರ್ಯ ಜೊತೆಗೆ ಒಂದು ಕಡೆ ಅಯ್ಯೋ ಅಂದರೆ, ಇನ್ನೊಂದು ಕಡೆ ಅವರವರ ಹಣೆ ಬರಹ. ಅವರ ಅಪ್ಪ ಅಮ್ಮ ಸ್ವಲ್ಪ ಕೂಡ ಸರಿ ಇಲ್ಲ. ಏನು ಮಾಡುತ್ತಾರೋ, ಅವರ ವಿಷಯಕ್ಕೆ ಹೋದರೆ ಅಂತ ಯೋಚಿಸುತ್ತಿದ್ದರು. ನಂತರ ಪ್ರಜ್ವಲ್, ಸ್ವಲ್ಪ ಕೆಲಸವಿದೆ, ಹೊರಗಡೆ ಯಾರಾದರೂ ಇದ್ದಾರಾ ನೋಡಿರಿ ಅಂದಾಗ ನೋಡಿದರು, ಯಾರೂ ಇಲ್ಲ. ಕೆಲಸದವರೆಲ್ಲ ಕೆಳಗಡೆ ಇದೆ, ಕೆಳಗಡೆ ತುಂಬ ಗಲೀಜಾಗಿದೆ, ಕ್ಲೀನ್ ಮಾಡುತ್ತಿದ್ದಾರೆ ಅಂದಾಗ ಅವನು ಏನೂ ಮಾತನಾಡದೆ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೋದ. ಇವಳಿಗೆ ನನ್ನ ರೂಮಿನಲ್ಲಿ ಸ್ವಲ್ಪ ಕೆಲಸವಿದೆ, ನಂತರ ಕೆಳಗೆ ಕರೆದುಕೊಂಡು ಬಂದು ನಾನೇ ಬಿಡುತ್ತೇನೆ ಅಂತ ಅವನಿಗೆ ಹೇಳಿ ಅಲ್ಲಿಂದ ಹೋದವನು ತನ್ನ ರೂಮ್ಗೆ ಅವಳನ್ನು ತುಂಬ ಬೇಗ ಕರೆದುಕೊಂಡು ಹೋದ. ಯಾರಾದರೂ ನೋಡಿದರೆ ಅನ್ನುವ ಭಯದಿಂದ ರೂಮಿನ ಬಾಗಿಲನ್ನು ಭದ್ರವಾಗಿ ಹಾಕಿದ. ಪವಿತ್ರ ಅವನ ರೂಮನ್ನು ನೋಡಿ ಬೆಚ್ಚಿದಳು. ಇವನು ವಿಕ್ರಮ್ನ ಮನೆಯಷ್ಟು ಇದೆ ಇವನ ರೂಮು, ಅಷ್ಟು ದೊಡ್ಡದು, ಅಷ್ಟು ಲಕ್ಸುರಿಯಾಗಿ ಇದೆ. ಅವಳು ಒಂದೇ ಸಲ ನೋಡಿ ಶಾಕ್ ಆಗಿ ನಿಂತಿದ್ದಳು. ಅದನ್ನು ನೋಡಿ ಚೆನ್ನಾಗಿದೆಯಾ ಅಂತ ಅವನು ಕೇಳಿದಾಗ ಅವಳು ಏನೂ ಮಾತನಾಡಲಿಲ್ಲ. ಅದೇ ರೀತಿ ರೂಮನ್ನು ಮತ್ತು ಅವನನ್ನು ನೋಡುತ್ತಿದ್ದಳು. ಅವನು ಅವನ ಕಬೋರ್ಡನ್ನು ತೆಗೆದು ಒಂದು ಬಟ್ಟೆಗಳ ರಾಶಿ ಇತ್ತು, ಅದನ್ನೆಲ್ಲ ಒಂದು ಬ್ಯಾಗ್ನಲ್ಲಿ ಹಾಕುತ್ತಿದ್ದಾನೆ. ಇದೆಲ್ಲ ಏನು ಅಂತ ಅವಳು ಕೇಳಿದಳು. ಇದೆಲ್ಲ ನಿನ್ನ ಬಟ್ಟೆಗಳು, ನಾನು ನಿನಗಾಗಿ ತೆಗೆದುಕೊಂಡಿದ್ದು. ಇಂದಲ್ಲ ನಾಳೆ ನೀನು ನನ್ನ ಕಬೋರ್ಡನ್ನು ಶೇರ್ ಮಾಡಿಕೊಳ್ಳುತ್ತೀಯಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಿನ್ನ ಸೈಜ್ ಬಟ್ಟೆಗಳನ್ನು ಇದರಲ್ಲಿ ತಂದಿದ್ದೆ ನೋಡು. ಈ ಕಬೋರ್ಡ್ ನನ್ನದು ಅಂತ ಅವನು ಹೇಳಿದಾಗ ಅವಳಿಗೆ ಇದನ್ನೆಲ್ಲ ನಂಬಲು ಸಾಧ್ಯವಿಲ್ಲ. ನಾನು ಈ ಮನೆಗೆ ಬರುವುದು ಡೌಟ್ ಇತ್ತು. ಇವನನ್ನು ಮದುವೆ ಆಗುವುದೇ ಕೂಡ ದೊಡ್ಡ ಡೌಟ್. ಆದರೂ ಇವನು ಈ ರೀತಿಯ ಅರೇಂಜ್ಮೆಂಟ್ ಮಾಡಿದ್ದಾನೆ. ಅದನ್ನು ನೆನೆಸಿಕೊಂಡು ಅವನಿಗೆ ಖುಷಿಯಾದರೆ ಇವಳಿಗೆ ಶಾಕ್ ಆಯಿತು. ಅವನು ಪೆಂಗಾಗಿ ನಗುತ್ತಿದ್ದಾನೆ. ಅಷ್ಟೇ ಅಲ್ಲ, ಆ ರೂಮಿನ ಬಾತ್ರೂಮ್ನಲ್ಲಿ ಅವಳಿಗಾಗಿ ಬೇಕಾದ ಶವರನ್ನು ಆಗಲೇ ಫಿಟ್ ಮಾಡಿಸಿದ್ದಾನೆ. ಅವನು ಗೋಡೆಯ ಮೇಲೆ ಇದೆ ಅವಳ ಫೋಟೋಗಳು. ಗೋಡೆಯನ್ನು ಈ ರೀತಿ ಎಳೆದರೆ ಇನ್ನೊಂದು ಲೇಯರ್ ಬರುತ್ತದೆ. ಅದರ ಮೇಲೆಲ್ಲ ಪವಿತ್ರಳ ಫೋಟೋಗಳು. ಆ ಫೋಟೋಗಳು ಅವಳ ಬಾಲ್ಯದ್ದು. ಅದನ್ನೆಲ್ಲ ನೋಡಿ ಅವಳಿಗೆ ಆಶ್ಚರ್ಯವಾಯಿತು. ಅದರ ಮೇಲೆ ಒಂದು ಲೇಯರನ್ನು ಮುಚ್ಚಿದರೆ ಯಾರಿಗೂ ಕಾಣಿಸುವುದಿಲ್ಲ, ನಾರ್ಮಲ್ ಆಗಿರುತ್ತದೆ. ಅದನ್ನು ಪ್ರಜ್ವಲ್ ಮಾತ್ರ ತೆಗೆಯಲು ಸಾಧ್ಯ. ನಂತರ ಡ್ರೆಸ್ಸಿಂಗ್ ಕನ್ನಡಿ. ಅವಳಿಗೆ ರೆಡಿಯಾಗಲು ಏನೇನು ಬೇಕು ಟ್ರೆಡಿಷ್ನಲ್ ಫ್ಯಾನ್ಸಿ ಐಟಮ್ಗಳನ್ನು ತಂದು ಇಟ್ಟಿದ್ದ. ಇದೆಲ್ಲವನ್ನು ನಿನ್ನ ಅಮ್ಮ ನನಗೆ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ನಾನು ಚಿಕ್ಕಂದಿನಿಂದ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಅಲ್ಲವೇ? ಒಂದೊಂದು ಸಾಮಾನನ್ನು ಒಂದೊಂದು ಬಾರಿ ತೆಗೆದುಕೊಂಡು ಬರುತ್ತಿದ್ದೆ. ಇಂದಲ್ಲ ನಾಳೆ ನೀನು ನನ್ನ ರೂಮಿನಲ್ಲಿ ಬರುತ್ತೀಯಾ, ನನ್ನ ಪಕ್ಕ ಮಲಗುತ್ತೀಯಾ ಅಂತ ಅವನು ಹೇಳುತ್ತಾ ಅವಳು ಮಲಗುವ ಜಾಗದ ಮೇಲೆ ಅವಳನ್ನು ಎತ್ತುಕೊಂಡು ಹೋಗಿ ಮಲಗಿಸಿದ. ಇದು ನಿನ್ನ ಜಾಗ, ನಾನು ಆ ಕಡೆ ಮಲಗಿಕೊಳ್ಳುವುದು, ಡೆಮೋ ಮಾಡಿ ತೋರಿಸಲ ಅಂತ ಅವನು ಹೇಳಿದಾಗ ಅವಳು ನಕ್ಕಳು. ಅವನು ಕೂಡ ಅವಳ ಪಕ್ಕ ಬಂದು ಮಲಗಿದ. ಹಾಸಿಗೆ ತುಂಬ ಮೃದುವಾಗಿತ್ತು. ನಮ್ಮ ಮನೆ ಹಾಸಿಗೆ, ಇದರ ಮುಂದೆ ಏನೂ ಇಲ್ಲ ಅಂತ ಅವಳು ಆ ರೂಮಿನಲ್ಲಿ ಅವನ ಹಾಸಿಗೆ ಮೇಲೆ ಮಲಗಿರುವುದನ್ನು ನೆನೆಸಿಕೊಂಡ. ಅವನು ಎಮೋಷ್ನಲ್ ಆದ.
ಹಾಗೆ ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅಲ್ಲದೆ ನನಗೆ ಈ ಆಸ್ತಿ ಐಶ್ವರ್ಯ ಎಲ್ಲ ಸೊನ್ನೆ, ನೀನು ಇದ್ದರೆ ಇದಕ್ಕೆಲ್ಲ ಬೆಲೆ ಅಂತ ಕಣ್ಣೀರನ್ನು ತುಂಬಿಕೊಂಡು ಕಣ್ಣಿನಲ್ಲಿ ಹೇಳಿದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.